ವಿಕ್ಟಿಮ್ ಯಾರು? ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ಗಂಭೀರ ಸಮಸ್ಯೆ ಉಂಟಾಯಿತು. ಕಂಪನಿಯ ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ ಫೈಲ್, ಮುಂದಿನ ವರ್ಷ ಕಂಪನಿ ಫ್ಯೂಚರ್ ಡಿಸೈಡ್ ಮಾಡೋ ಡೇಟಾ ಒಂದು ರಾತ್ರಿ ಲೀಕ್ ಆಗುತ್ತೆ. ಆ ಫೈಲ್ ಹೊರಗೋದ್ರೆ ಕಂಪನಿಗೆ ಕೋಟಿ ಕೋಟಿ ನಷ್ಟ. ಸಿಇಒಗೆ ವಿಷಯ ಗೊತ್ತಾಗಿ ಶಾಕ್ ಆಗ್ತಾರೆ. CCTV ಕೂಡ ಚೆಕ್ ಮಾಡಿಸ್ತಾರೆ. ಬಟ್ ವಿಕ್ಟಿಮ್ ಮುಖ ಕ್ಲೋಸ್ ಮಾಡಿದ್ರಿಂದ ಫೇಸ್ ರೆಕಗ್ನೈಸ್ ಆಗಲ್ಲ. CEO ಹೇಳ್ತಾರೆ, ಈ ಫೈಲ್ ಹೊರಗಿನವ್ರು ಯಾರೋ ಹ್ಯಾಕ್ ಮಾಡಿರೋದಲ್ಲ, ಸರ್ವರ್ ಸೆಕ್ಯೂರ್ ಇದೆ. ಸೊ ಈ ಕಂಪನಿಯೊಳಗೆ ಯಾರೋ ಒಬ್ಬ ಈ ಕೆಲಸ ಮಾಡಿದಾನೆ. ಎಂಪ್ಲಾಯೀಸ್, ಮ್ಯಾನೇಜರ್ಸ್, ಇಂಟರ್ನ್ಸ್ ಎಲ್ಲರ ಮೇಲೂ ಅನುಮಾನ ಮೂಡುತ್ತೆ. ಆದರೆ ಪ್ರೂಫ್ ಇಲ್ಲ. ಅದಕ್ಕೆ CEO ಕಂಪನಿಗಳ ಸ್ಮಾರ್ಟೆಸ್ಟ್ HR ಆ್ಯಂಡ್ ಸೈಕಾಲಜಿ ಕನ್ಸಲ್ಟೆಂಟ್ ಆದ ಅಭಯ್ನ ಕರೆಸ್ತಾರೆ. ಯಾರ ಮೇಲೂ ಡೈರೆಕ್ಟ್ ಚೆಕ್ ಮಾಡೋದು ತಪ್ಪಾಗತ್ತೆ. ಸೊ ಅಭಯ್, ನಿಜವಾದ ವಿಕ್ಟಿಮ್ ಯಾರಂತ ಪತ್ತೆ ಹಚ್ಚೋಕೆ ಆಗುತ್ತಾ ನಿಮ್ಗೆ? ಅಭಯ್ ಒಂದು ಸ್ಮೈಲ್ ಮಾಡಿ, ಖಂಡಿತ. ತಪ್ಪು ಮಾಡಿದವನ ಮನಸ್ಸೇ ತನ್ನ ವಿರುದ್ಧ ಸಾಕ್ಷಿ ಕೊಡುತ್ತೆ. ಮರುದಿನ ಎಲ್ಲ ಎಂಪ್ಲಾಯೀಸ್ಗೂ ಮೇಲ್ ಬರುತ್ತೆ. ಸಬ್ಜೆಕ್ಟ್ ಇಂಟರ್ನಲ್ ಸೆಕ್ಯೂರಿಟಿ ಟೆಸ್ಟ್. ಇವತ್ತು ಸಂಜೆ 6ಕ್ಕೆ ಎಲ್ಲರೂ ತಮ್ಮ ವರ್ಕ್ ಲ್ಯಾಪ್ಟಾಪ್ ಓಪನ್ ಇಟ್ಟು ಮೀಟಿಂಗ್ ರೂಮ್ಗೆ ಬನ್ನಿ. ಮೀಟಿಂಗ್ ರೂಮ್ನಲ್ಲಿ ಅಭಯ್ ಹೇಳ್ತಾನೆ, ನಿನ್ನೆ ಲೀಕ್ ಆದ ಫೈಲ್ ಬಗ್ಗೆ ನಮ್ಮ ಸಿಸ್ಟಮ್ ಟೀಮ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಲ್ಯಾಪ್ಟಾಪ್ನಲ್ಲಿ ಆಟೋ ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಆಕ್ಟಿವೇಟ್ ಆಗಿದೆ. ಅದು ಇವತ್ತು ರಾತ್ರಿ 12ಕ್ಕೆ ಸೆಲ್ಫ್ ರಿಪೋರ್ಟ್ ಜನರೇಟ್ ಮಾಡುತ್ತೆ. ಯಾರ ಲ್ಯಾಪ್ಟಾಪ್ ರಿಪೋರ್ಟ್ ಜನರೇಟ್ ಮಾಡುತ್ತೋ ಅವನೇ ವಿಕ್ಟಿಮ್. ಎಲ್ಲರೂ ನರ್ವಸ್ ಆಗ್ತಾರೆ. ಆದರೆ ಒಬ್ಬ ಎಂಪ್ಲಾಯ್ ಮಾತ್ರ ತುಂಬ ಟೆನ್ಸ್ ಆಗ್ತಾನೆ. ಅವನೇ ಕಂಪನಿಯ ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ ಫೈಲ್ ಕದ್ದಿರೋ ಎಂಪ್ಲಾಯ್, ವಿನಯ್. ವಿನಯ್ ಯೋಚಿಸ್ತಾನೆ, ರಿಪೋರ್ಟ್ ಜನರೇಟ್ ಆದರೆ ನಾನು ಸಿಗಾಕೊಳ್ತೀನಿ. ಅವನಿಗೆ ಭಯ. ಸಿಸ್ಟಮ್ ಆಟೋ ಟ್ರ್ಯಾಕ್ ಅಂದರೆ ಲ್ಯಾಪ್ಟಾಪ್ ಯೂಸೇಜ್, ಫೈಲ್ ಆಕ್ಸೆಸ್, ಲಾಗಿನ್ ಟೈಮ್ ಎಲ್ಲ ಶೋ ಆಗುತ್ತೆ. ಆ ಲ್ಯಾಪ್ಟಾಪ್ನಲ್ಲಿ ಇದ್ದ ಸಿಸ್ಟಮ್ ಲಾಕ್ಸ್ ಡಿಲೀಟ್ ಮಾಡ್ತಾನೆ. ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಅನ್ಇನ್ಸ್ಟಾಲ್ ಮಾಡ್ತಾನೆ. ಫ್ಯಾಕ್ಟರಿ ರೀಸೆಟ್ ಅಟೆಂಪ್ಟ್ ಮಾಡ್ತಾನೆ. ಅವನಿಗನ್ಸುತ್ತೆ ಇದರಿಂದ ಅವನು ಸೇಫ್ ಅಂತ. ಮುಂದಿನ ದಿನ ಮೀಟಿಂಗಲ್ಲಿ ಅಭಯ್ ಎಲ್ಲರ ಲ್ಯಾಪ್ಟಾಪ್ ಚೆಕ್ ಮಾಡ್ತಾನೆ. ಯಾರ ಲ್ಯಾಪ್ಟಾಪಲ್ಲೂ ಟ್ರ್ಯಾಕಿಂಗ್ ರಿಪೋರ್ಟ್ ಜನರೇಟ್ ಆಗಿರಲ್ಲ. ಆದರೆ ವಿನಯ್ ಲ್ಯಾಪ್ಟಾಪ್ನಲ್ಲಿ ಸಿಸ್ಟಮ್ ಲಾಕ್ಸ್ ಮಿಸ್ಸಿಂಗ್, ಯೂಸೇಜ್ ಹಿಸ್ಟರಿ ಡಿಲೀಟ್ ಆಗಿದೆ, ಅನ್ಯಾಚುರಲಿ ಎಲ್ಲ ಸೇಮ್ ಟೈಮ್ಗೆ ಡಿಲೀಟ್ ಆಗಿವೆ. ಅಭಯ್ ತಕ್ಷಣ ಹೇಳ್ತಾನೆ, ನೀನೇ ಲೀಕ್ ಮಾಡಿರೋದು. ವಿನಯ್ ಶಾಕ್ ಆಗ್ತಾನೆ. CEO ಆಶ್ಚರ್ಯದಿಂದ ಕೇಳ್ತಾರೆ, ನೀನು ರಿಪೋರ್ಟ್ ಜನರೇಟ್ ಆಗುತ್ತೆ ಅಂದೆ, ಇಲ್ಲಿ ರಿಪೋರ್ಟ್ ಇಲ್ವಲ್ಲ? ಅಭಯ್ ಕಾಮಾಗಿ ಹೇಳ್ತಾನೆ, ರಿಪೋರ್ಟ್ ಜನರೇಟ್ ಆಗುತ್ತೆ ಅಂದಿದ್ದು ಸುಳ್ಳು. ಆದರೆ ತಪ್ಪು ಮಾಡಿದವನು ತನ್ನ ಭಯದಿಂದ ಸಾಕ್ಷಿಯನ್ನೇ ಅಳಿಸಿ ಹಾಕ್ತಾನೆ. ಇವಾಗ ಈ ಒಂದು ವಿಷಯದಲ್ಲಿ ಅದೇ ಆಗಿರೋದು. ನೀವು ಯಾರನ್ನೂ ಹಿಡಿಬೇಕಾಗಿಲ್ಲ. ತಪ್ಪು ಮಾಡಿದವನೇ ತನ್ನ ಭಯದಿಂದ ತನ್ನಂತಾನೇ ಎಕ್ಸ್ಪೋಸ್ ಮಾಡ್ತಾನೆ. ವಿನಯಿಂದ ಕಂಪನಿಯ ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ ಮತ್ತು ಡೇಟಾ ಎಲ್ಲ ವಾಪಸ್ ತಗೊಂಡು ಅವನ ಜಾಬಿಂದ ಹೊರಗಾಗ್ತಾರೆ. ಸತ್ಯ ಮೌನವಾಗಿರುತ್ತೆ. ಸುಳ್ಳು ಮಾತ್ರ ತನ್ನ ಗುರುತನ್ನು ಅಳಿಸಲು ಓಡಾಡ್ತಿರುತ್ತೆ. ಸೊ ಫ್ರೆಂಡ್ಸ್, ಈ ಕತೆ ನಿಮ್ಗಿಷ್ಟ ಆಗಿದ್ರೆ ಇದಕ್ಕೆ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹನೇ ನಮಗೆ ಇನ್ನೂ ಒಳ್ಳೆ ರೋಚಕ ಕತೆಗಳನ್ನ ಮಾಡೋಕೆ ಸ್ಫೂರ್ತಿ ಆಗುತ್ತೆ. ಮತ್ತ್ಯಾಕೆ ತಡ, ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಕತೆ ಎಕ್ಸ್ಪ್ರೆಸ್ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ. ಮತ್ತೆ ಇನ್ನೊಂದು ರೋಚಕ ಕತೆಯೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.